ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಇದು 20, ಇದು 5, 25, 25,000 ಆಯ್ತಲ್ವಾ? ಅದ್ ಸೇರಿದ್ರೆ 3 ಲಕ್ಷ ಆಯ್ತು. ನಗ್ದೆ ಏನ್ ಮಾಡೋದು? 25 ರೂಪಾಯಿ ನಿನ್ ಕಣ್ಣಿಗೆ 25,000 ತರ ಕಾಣಿಸ್ತಾ? ಇದು ಚಿಲ್ಲರೆ 25 ರೂಪಾಯಿ ಕಣವ, ನಮ್ಗೆ 1000 ಲೆಕ್ಕದಲ್ಲಿ ಬೇಕು. ಅದ್ ಹೆಂಗೆ? ಸುಬ್ಬಿ, ನಮ್ಗ್ 1 0 ಅಲ್ಲ, ಇನ್ನೂ 3 0 ಬೇಕು, ಆಗ ಅದು 1000 ಆಗದು. ಅಲ್ಲ ಅಕ್ಕ, ಇಲ್ಲಿ 1 0 ಇದೆ, ಅಲ್ಲಿ 2 0 ಐತೆ, ಆಯ್ತಲ್ವಾ? ಅಯ್ಯೋ, ನಿಂಗೆ ಹೆಂಗ್ ಹೇಳಣ? ನಂಗೆಲ್ಲ ಕಾರ ಬರೋಗಿಲ್ಲ, ನಾನು ಶಾಲೆಗೆ ಹೋಗ್ಬೇಕಿತ್ತು. ಆಗ ಓದಿ ಜಾಣ ಆಗ್ತಿದ್ದೆ. ನೀನ್ ಇವಾಗ್ಲೂ ಜಾಣನೇ ಕಣವ, ಆದ್ರೆ ಲೆಕ್ಕ ಬರಕಿಲ್ಲ. ಕಲಿತೀಯ ಬಿಡು, ಅದೇನ್ ಬ್ರಾಹ್ಮಿ ವಿದ್ಯೆ ಅಲ್ಲ. ಅಮ್ಮ ಹೇಳ್ತಾ ಇರ್ತಾರೆ, ನಾವು ಶಾಲೆಗೆ ಹೋದ್ರೆ ಜೀವನ ಸಖತ್ತಾಗುತ್ತಂತೆ. ಒಂದಿನ ಅಪ್ಪ ಅಮ್ಮನ ಕರ್ಕೊಂಡು ಹೋಗಕ್ ಬರ್ತಾರಲ್ವಾ, ಆಗ ಅವರೇ ಶಾಲೆಗೆ ಸೇರ್ತಾರೆ. ನೋಡ್ರೋ, ಜನ ಓಡಾಡೋ ಕಡೆ ಬಿಸಾಕ್ಬೇಡಿ. ಯಾರಾದ್ರೂ ನೋಡಿದ್ರೆ ಪೊಲೀಸ್ ಗಂಟ ವಿಷಯ ಹೋಯ್ತದೆ. ಆ ದೊಡ್ಡ ಮೋಯಿ ಪಕ್ಕದಲ್ಲಿ ಕಸ ಬಿಸಾಕ್ತಾರಲ್ಲ, ಅಲ್ಲಿ ಬಿಸಾಕಿ, ಒಟ್ಟಿಗೆ ಮಾತ್ರ ಗುಡ್ಡೆ ಹಾಕಬೇಡಿ. ಓಕೆ ಬಾಸ್. ತಾತ, ಈ ಪರ್ಸು ನನ್ ತವನೇ ಇರ್ಲಿ, ಸಖತ್ತಾಗೈತೆ. ಸಿನಿಮಾಗ ಹೋಗೋವಾಗ ತಕೊಂಡ್ ಹೋಗಕ್ಕಾಗ್ತೈತೆ. ಚೀಟಿ ಇದೇನಂತ ಬರ್ದಿದೆ ಅಂತ ಓದು. ಯಾವುದೋ ಆಸ್ಪತ್ರೆ ಡಾಕ್ಟರ್ ಬರ್ಕೊಟ್ಟಿರೋ ಚೀಟಿ. 18ನೇ ತಾರೀಕು ಬರಬೇಕು ಅಂತ ಬರ್ತಿದ್ದಾರೆ. ಏನೋ ಆಪರೇಷನ್ ಅನ್ಸುತ್ತೆ. ಇದನ್ನ ಅದ್ರ ಜೊತೆ ಬಿಸಾಕು. ಸಾರಿ ಪುಟ್ಟ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಬರ್ತಿದ್ದೆ, ನೀನು ಓಡ್ ಬಂದಿದ್ ನಾನು ನೋಡ್ಲೇ ಇಲ್ಲ. ನೀನ್ ಇನ್ನು ಚಿಕ್ಕ ಹುಡುಗಿ, ನಿಮ್ಮ ಅಪ್ಪ ಅಮ್ಮನ ಜೊತೆಲೇ ಇರ್ಬೇಕು. ನೀರ್ ಕುಡಿ. ಇದರ ಎಸೆಯೋದ್ ಬೇಡ. ಯಾಕವ? ಇದು ನಾವ್ ನೆನ್ನೆ ಕದ್ವಾ ಅಲ್ವಾ, ದುಡ್ಡು ತೆಗಿಯೋ ಮಿಷಿನ್ ಹತ್ರ. ಆ ಅಕ್ಕನ್ ಪರ್ಸಲ್ಲಿ ಇದ್ದಿತ್ತು ಚೀಟಿ ಇದು. ಇದನ್ನ ಮತ್ತೆ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡವಾ? ವಾಪಸ್ ಎಂತ ಕೊಡೋದು? ಅವ್ರಿಗೆ ಆ ದುಡ್ಡಿನ ಔಷಧಿ ತಗೋಬೇಕಿತ್ತೋ ಏನೋ. ಕದ್ದಿದ್ರಿಂದ ಅವರಿಗೆ ಸ್ವಲ್ಪ ತೊಂದ್ರೆ ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ? ದುಡ್ಡು ಯಾರ್ದೇ ಆದ್ರೂ ಒಂದ್ ಕಿತ ನಮ್ತ ಬಂದ್ಮೇಲೆ ವಾಪಸ್ ಕೊಡೋ ಮಾತೇ ಇಲ್ಲ ಸುಬ್ಬಿ. ತಾತಾನೇ ಹೇಳ್ತಿದ್ರಲ್ವಾ, ಸಮುದ್ರದಿಂದ ಎಷ್ಟೇ ನೀರ್ ತಗೋದ್ರು ಅದಕ್ಕೇನು ತೊಂದ್ರೆ ಆಗಕ್ಕಿಲ್ಲ. ಅದೇ ಶ್ರೀಮಂತರ ಕಡೆಯಿಂದ ಎಷ್ಟೇ ದುಡ್ಡು ತಗೊಂಡ್ರು ಅವ್ರಿಗೇನು ನಷ್ಟ ಆಗಕ್ಕಿಲ್ಲ. ಅದೇ ಬಡವ್ರ ಮಡಿಕೆಯಿಂದ ಒಂದ್ ಬಕ್ಸೆ ಅಲ್ಲ, ಒಂದ್ ಹನಿ ನೀರ್ ತಗೊಂಡ್ರು ಅದವ್ರಿಗೆ
ಸಾವು ಬದುಕಿನ ಪ್ರಶ್ನೆ ಆಗುತ್ತಂತೆ. ನಾವು ಅವ್ರ ದುಡ್ಡು ಕದ್ದಿದೀವಿ, ಅದರಿಂದ ಅವ್ರ ಆಪರೇಷನ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಅದಕ್ಕೆ ಇದನ್ನ ಮತ್ತೆ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ. ನೀನು ಹೇಳಿದ್ ಸರಿ ಕಣಮ್ಮ, ಹಂಗೆ ಮಾಡೋಣ. ಆದ್ರೆ ಆ ಅಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ಚೀಟಿಯಲ್ಲಿರೋ ಆಸ್ಪತ್ರೆಗೆ ಹೋಗೋಣ. ಅಲ್ಲ ಅವ್ರು ಬರ್ತಾರಲ್ವಾ? ಹಾ, ಬಂದೇ ಬರ್ತಾರೆ. ಇದ್ರಲ್ಲೂ ಬರ್ದವ್ರಲ್ಲ ಈ ತಾರೀಕಿಗೆ ಬರಬೇಕು ಅಂತ. 18 ಇವತ್ತೆಯ ನೋಡಿರೋ ಹೋಗೋಣ. ಸರಿ ಸರಿ. ತಾತ ಅವ್ರ ದುಡ್ಡು ಇರವ. ಅಂಗಾಳಮ್ಮ, ಅಕ್ಕನ್ಗೇನು ಆಗದೆ ಇರ್ಲಿ, ನಾವು ಅವ್ರ ದುಡ್ಡನ್ನ ವಾಪಸ್ ಕೊಡ್ತೀವಿ. ಬಿಗ್ ಹಾಸ್ಪಿಟ್ಲಾ? ಇರೋಳಿಗೆ ಹೋಗೋದು ಹಂಗೆ. ಹೋದ್ರುವೆ ಆಂಟಿನ ಹುಡ್ಕೋದ್ ಹೆಂಗೆ? ಒಳಕೋಗಿ ಆ ಅಮ್ಮನ ಹುಡ್ಕೋದಂಗೆ ಇರ್ಲಿ, ನಮ್ಮನ್ನ ಒಳಗ್ ಬಿಡ್ತಾರ ಅದನ್ನ ನೋಡಿ. ಯಾಕೆ ಬಿಡಕ್ಕಿಲ್ಲ? ಎಂತ ನೀನ ಈ ಹಾಸ್ಪಿಟಲ್ ಓನರ್? ಓನರ್ ಅಷ್ಟೇ ಒಳಗೆ ಹೋಗ್ಬೇಕೇನೋ ಪುಟ್ಲಿಂಗು. ನಮ್ಗೆ ಗೊತ್ತಿರೋರು ಯಾರು ಒಳಗಿದ್ದಾರೆ, ಅದನ್ನ ನೋಡಕ್ ಹೋಗ್ಬೇಕಂದ್ರೆ ಬಿಡಕ್ಕಿಲ್ವಾ? ಬಿಡ್ತಾನೆ. ನಾವು ತಡ ಮಾಡಬಾರ್ದು, ಆ ಅಕ್ಕನ್ಗೆ ತೊಂದರೆ ಆಗ್ಬಿಡುತ್ತೆ. ಬನ್ನಿ ಹೊರಡೋಣ. ಎಲ್ಲೋಗ್ತಾ ಇದ್ದೀರಾ? ಆಸ್ಪತ್ರೆ ಒಳಗೆ. ನಮ್ಗೆ ಗೊತ್ತಿರೋರು ಯಾರೋ ಒಳಗಿದಾರಣ್ಣ, ನಮ್ಮನ್ನ ಒಳಗ್ ಬಿಡಿ. ನಿಮಗ್ ಗೊತ್ತಿರೋರು ಒಳಗಡೆ ಇದ್ದಾರಾ? ಇದನ್ನ ನಾನು ನಂಬೇಕಾ? ಒಳ್ಳೆ ಚಿಂದಿಯವ್ರ ತರ ಕಾಣ್ತೀರಾ, ನನ್ನ ಹತ್ರನೇ ಕತೆ ಹೇಳ್ತೀರಾ? ಮಾತಿನ ನನ್ನ ನಿಗಾ ಇರ್ಲಿ. ಚಿಂದಿ ಆಯರಾದ್ರೆ ಆಸ್ಪತ್ರೆ ಒಳಗಡೆ ಹೋಗಂಗಿಲ್ವಾ? ಬೆಳೆ ಸುಮ್ಕ. ನೋಡಿದ್ರೆ ಒಳ್ಳೆ ಕಳ್ಳರ ತರ ಕಾಣ್ತೀರಾ. ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ. ಹೋಗಿ ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.